ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇವತ್ತು ನಡೆದಂತಹ SSLC ಸಮಾಜ ವಿಜ್ಞಾನದ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರವಾಗಿರುತ್ತೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಡಿ, ನಾಲ್ಕನೇ ಪ್ರಶ್ನೆಗೆ ಬಿ, ಐದನೇ ಪ್ರಶ್ನೆಗೆ ಎ, ಆರನೇ ಪ್ರಶ್ನೆಗೆ ಡಿ, ಏಳನೇ ಪ್ರಶ್ನೆಗೆ ಸಿ, ಎಂಟನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರಗಳು. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೋವಿಯತ್ ಮತ್ತು ಬಂಡವಾಳಶಾಹಿ ಸಿದ್ಧಾಂತದ ನಡುವಿನ ಭಿನ್ನಾಭಿಪ್ರಾಯ, ಯುರೋಪ್ ವಿಭಜನೆ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯು ನೇರ ಯುದ್ಧವಿಲ್ಲದೆ ಈ ಶೀತಲ ಸಮರಕ್ಕೆ ಕಾರಣವಾಗಿರುತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಸಾಹತು ಸಾಹಿತ್ಯಕ್ಕೆ ಒಳಪಟ್ಟಿದ್ದ ಪ್ರದೇಶಗಳ ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಿದ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲಿಕ್ಕೆ. ನೆಕ್ಸ್ಟು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ ಮತ್ತು ಕಾಡಿನ ನಾಶ ತಡೆಯಲಿಕ್ಕೆ MRPL ಚಳವಳಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆಗೆ ದಕ್ಷಿಣ ಭಾರತ 3 ಕಡೆಯಿಂದ ಸಾಗರಗಳಿಂದ ಆವೃತವಾಗಿರುತ್ತೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನೆ ಕಟ್ಟಿಕೊಳ್ಳಲಿಕ್ಕೆ, ಮಹಿಳಾ ಸಬಲೀಕರಣ ಸಾಧಿಸುವುದಕ್ಕೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ. ನೆಕ್ಸ್ಟು 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1978 ಮೇ 1ರಂದು. ಇಲ್ಲಿ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧವನ್ನು ತಿಳಿಸುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸ್ವಿಟ್ಜರ್ಲ್ಯಾಂಡಿನ ಒಂದು ಜಿನ್ವಾದಲ್ಲಿದೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು 2 ಪ್ರತಿನಿಧಿಸುತ್ತದೆ. ಒಬ್ಬರು ಕಾರ್ಮಿಕ ಪ್ರತಿನಿಧಿ ಇದ್ದರೆ ಇನ್ನೊಬ್ಬರು ಆಡಳಿತ ನಡೆಸುವವರಿರ್ತಾರೆ. ನೆಕ್ಸ್ಟು 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಸ್ತ್ರೀಯರ ಒಂದು ಸ್ವಾಭಿಮಾನ ಗೌರವವನ್ನು ಕುಗ್ಗಿಸುತ್ತೆ ಹಾಗೂ ಕೌಟುಂಬಿಕ ಕಲಹ ಎಂದು ಉಂಟು ಮಾಡ್ತದೆ. ಇದು ಸ್ತ್ರೀ ಪುರುಷರ ನಡುವೆ ಒಡಕನ್ನು ಉಂಟು ಮಾಡ್ತದೆ ಹಾಗೂ ವರದಕ್ಷಿಣೆ ಪಿಡುಗುನಿಂದ ಅಸ್ಪೃಶ್ಯತೆ ಕ್ರೌರ್ಯವನ್ನು ಹೆಚ್ಚು ಮಾಡುತ್ತೆ. ಇದು ನೆಕ್ಸ್ಟ್ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿರಾಶ್ರಿತರಿಗೆ ಸಮಸ್ಯೆ, ಒಂದು ಸರ್ಕಾರದ ರಚನೆ, ದೇಶೀಯ ಸಂಸ್ಥಾಪನೆ, ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ. ನೆಕ್ಸ್ಟ್ 21ನೇ ಪ್ರಶ್ನೆಯ ಪಾಯಿಂಟ್ಸ್ಗಳಿವು. ಅಂತರ್ಜಲ ಮಟ್ಟ ಹೆಚ್ಚಳ, ನೀರಿನ ಅಭಾವ ಹೆಚ್ಚಳ, ಮಣ್ಣಿನ ಸವಕಳಿ ತಡೆಯುವುದು, ಪರಿಸರ ಸಮತೋಲನವನ್ನು ಕಾಪಾಡುವಂಥದ್ದು. 21ನೇ ಪ್ರಶ್ನೆಗೆ ಬರೆಯುವಂಥ ಪಾಯಿಂಟ್ಸ್ಗಳು. 23ನೇ ಪ್ರಶ್ನೆಗೆ ಬರುವಂತಹ ಪಾಯಿಂಟ್ಸ್ಗಳು ನೋಡಿ. ರಾಜ್ಯಗಳ ಸಕ್ರಿಯ ಒಳಗೊಳ್ಳುವಿಕೆ, ಸಹಕಾರಿ ಫೆಡರೇಷನ್ ಬೆಳೆಸುವುದು, ಗ್ರಾಮ ಮಧ್ಯದಲ್ಲಿ ಯೋಜನೆ ನಡೆಸುವಂಥದ್ದು, ರಾಷ್ಟ್ರೀಯ ಭದ್ರತೆ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು. 24ನೇ ಪ್ರಶ್ನೆಗೆ ಇಲ್ಲಿ ನೋಡಿ, ಅಮೇರಿಕದ ಅಧ್ಯಕ್ಷರಾದಂತಹ ಜಾನ್ ಎಫ್ ಕೆನೆಡಿ ಅವರು ಅಲ್ಲಿನ ಒಂದು ನಾಗರಿಕರಿಗೆ ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ಒಂದು ವಿಧೇಯಕವನ್ನು ಅಂಗೀಕರಿಸಿರ್ತಾರೆ. ಇದನ್ನು ಪ್ರತಿ ವರ್ಷದಿಂದ ಮಾರ್ಚ್ 15ಕ್ಕೆ ಆಚರಿಸಲಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಇಷ್ಟು ಪಾಯಿಂಟ್ಸ್ಗಳು ಬರೀಬೇಕು. ಡಾಲ್ಹೌಸಿಯಿಂದ ಜಾರಿಯಾಗಿರುತ್ತೆ. ಮಕ್ಕಳಿಲ್ಲದೆ ರಾಜನು ಮೃತನಾದರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರುವುದಿಲ್ಲ. ಅಂತಹ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ. ರಾಜಕೀಯ ಅಸ್ತ್ರವಾಗಿ ಜಾರಿಯಾಗಿರುತ್ತೆ. ರಾಜ ಪದವಿಗಳ ರದ್ದು ಆಗಿರುತ್ತೆ. ರಾಜರುಗಳನ್ನು ಅಧಿಕಾರದಿಂದ ಪದಚ್ಯುತಿಯಾಗಿರುತ್ತೆ. ದೇಶಿ ಸಂಸ್ಥೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರ್ತವೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.